ನಮಸ್ಕಾರ ಸ್ನೇಹಿತರೆ. ಶ್ರೀಕೃಷ್ಣನ 7ನೇ ಅವತಾರ ಅನ್ನಲಾಗುವ ಶ್ರೀರಾಮಚಂದ್ರ ದಶಾವತಾರನ ಮಗನಾಗಿ ಅಯೋಧ್ಯೆಯಲ್ಲಿ ಜನಿಸ್ತಾರೆ. ಸುಮಾರು 550 ವರ್ಷಗಳ ಕಾಲ ಸುದೀರ್ಘ ಹೋರಾಟ ಮಾಡಿ ಅಯೋಧ್ಯೆಯಲ್ಲಿ ಶ್ರೀರಾಮನ ಮಂದಿರ ಪುನರುತ್ಥಾನ ಮಾಡಿ ಭವ್ಯ ಮಂದಿರ ನಿರ್ಮಾಣ ಮಾಡಲಾಗಿದೆ. ರಾಮಾಯಣದಲ್ಲಿ 14 ವರ್ಷಗಳ ವನವಾಸ ಮಾಡಿ ಪುನಃ ರಾಜ್ಯಭಾರ ಮಾಡಿದ್ದ ರಾಮ ಈ ಕಲಿಯುಗದಲ್ಲಿ ಇನ್ನೂ ವನವಾಸದಲ್ಲೇ ಇದ್ದ, ಇನ್ನೂ ಟೆಂಟ್ನಲ್ಲೇ ಇದ್ದ. ಅಂಥ ಮರ್ಯಾದಾ ಪುರುಷೋತ್ತಮ ಶ್ರೀರಾಮನಿಗೆ ಮಂದಿರ ಕಟ್ಟಿ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಲಾಗಿದೆ. ಇದು ಕೋಟ್ಯಾನುಕೋಟಿ ರಾಮಭಕ್ತರಿಗೆ ಅವರ ಆಸ್ಥೆ, ಶ್ರದ್ಧೆ, ಭಕ್ತಿಗೆ ಸಿಕ್ಕ ಜಯ ಅಂದ್ರೂ ತಪ್ಪಾಗಲ್ಲ. ಕನ್ನಡಿಗ ಯೋಗಿರಾಜ್ ಕೆತ್ತನೆಯಲ್ಲಿ ಮೂಡಿರುವ, ಕರ್ನಾಟಕದ ಶಿಲೆಯಿಂದಲೇ ಮೂಡಿರುವ 5 ವರ್ಷದ ಬಾಲರಾಮನ ಮೂರ್ತಿ ನೋಡಲು ಎಷ್ಟು ಕಣ್ಣಿದ್ರೂ ಸಾಲದು. ರಾಮಭಕ್ತರಿಗೆ ಐತಿಹಾಸಿಕ ದಿನ ಇದು. ದಶಕಗಳ ಕಾನೂನು ಹೋರಾಟ, ತ್ಯಾಗ, ಬಲಿದಾನಕ್ಕೆ ಸಿಕ್ಕ ಫಲ ಇದು. ಸರಯೂ ನದಿ ತೀರದಲ್ಲಿ ರಾಮ ರಾಮ ಜಪ ಆಗ್ತಾ ಇದೆ. ಅಯೋಧ್ಯೆಯ ಬೀದಿಗಳಲ್ಲೆಲ್ಲೂ ಸಂಭ್ರಮವೇ ಸಂಭ್ರಮ. ರಾಮ ಭಕ್ತರಿಗೆ ಇವತ್ತೇ ದೀಪಾವಳಿ. ಮಧ್ಯಾಹ್ನ 12:30 ಅಭಿಜಿತ್ ಲಗ್ನದ ಶುಭ ಮುಹೂರ್ತದಲ್ಲಿ ದಶರಥ ಪುತ್ರ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆಯಾಗಿದೆ. ಪ್ರಧಾನಿಯವರು 11 ದಿನಗಳ ಕಾಲ ವ್ರತ ಮಾಡಿ ಇದರಲ್ಲಿ ಭಾಗವಹಿಸಿದ್ರು. ಇತ್ತ ಕಡೆ ರಾಹುಲ್ ಗಾಂಧಿಗೆ ದೇವಸ್ಥಾನದ ಪ್ರವೇಶವನ್ನು ಅಸ್ಸಾಂನಲ್ಲಿ ನಿರಾಕರಿಸಲಾಗಿದೆ. ಭಾರತ್ ಜೋಡೋ ಯಾತ್ರೆಯ 2ನೇ ಅವತರಣಿಕೆಯಾಗಿರುವ ಭಾರತ್ ಜೋಡೋ ನ್ಯಾಯ ಯಾತ್ರೆಯನ್ನು ಕಾಂಗ್ರೆಸ್ ನಡೆಸ್ತಾ ಇದೆ. ಅದೀಗ ಅಸ್ಸಾಂನಲ್ಲಿದೆ. ಮಂದಿರ ಪ್ರವೇಶಿಸಲು ಯತ್ನಿಸಿದ ರಾಹುಲ್ ಗಾಂಧಿಯನ್ನು ಅಸ್ಸಾಂ ಪೊಲೀಸರು ತಡೆದಿದ್ದಾರೆ ಮತ್ತು 3 ಗಂಟೆ ಮೇಲೆ ಮಂದಿರ ಪ್ರವೇಶಕ್ಕೆ ಅವಕಾಶ ಇಲ್ಲ ಅಂತ ಹೇಳಿ ಪ್ರವೇಶ ನಿರಾಕರಿಸಿದ್ದಾರೆ ಪೊಲೀಸರು. ವೀಕ್ಷಕರೇ, ನಿಮ್ಮ ಮಾಹಿತಿಗಾಗಿ, ಅಸ್ಸಾಂನಲ್ಲಿ ಬಿಜೆಪಿ ಸರ್ಕಾರ ಇದೆ ಮತ್ತು ಮುಖ್ಯಮಂತ್ರಿ ಹಿಮಂತ ಬಿಸ್ವಾ ಸರ್ಮಾ. ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.